ನಮಸ್ಕಾರ ಶಿಕ್ಷಕಾಕಾಂಕ್ಷಿಗಳೇ, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿ ಪ್ರಮುಖ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶಿಕ್ಷಣ ಇಲಾಖೆ ಕಾರ್ಯಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೆಚ್ಚುಗೆ ಹಾಕಿದ್ದಾರೆ. ಶಿಕ್ಷಣಕ್ಕೆ ಹೊಸ ದಿಕ್ಕು ಕೂಡ ಬರ್ತಾ ಇದೆ. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಕಲ್ಪಿಸಿದೆ ಅಂತ ಕೂಡ ಹೇಳಿದ್ದಾರೆ. 2.5 ವರ್ಷಗಳಿಂದ ಸಾಕಷ್ಟು ಕೆಲಸಗಳು ಕೂಡ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ದಿಕ್ಕುಗಳನ್ನು ಸಚಿವರು ಕೂಡ ತರ್ತಾ ಇದ್ದಾರೆ ಅಂತ ಹೇಳಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಶಾಲೆಗೆ ಉಳಿವಿಗೆ ಹೆಚ್ಚು ಅನುದಾನ ಕಲ್ಪಿಸುವಂತೆ ಕೂಡ ಹೇಳಿದ್ದಾರೆ. ಈ ಕುರಿತು ಅವರು ಪತ್ರ ಬರೆದಿದ್ದಾರೆ. ಏನಂದ್ರೆ, ವಿವಿಧ ಸರ್ಕಾರಗಳಿಗೆ ಸಾಧ್ಯವಾಗದ ರೀತಿಯಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಮುಂದಾಗಿರುವುದು ಮಹತ್ವದ ನಿರ್ಧಾರ. ಅಂದ್ರೆ ಬೇರೆ ಸರ್ಕಾರ ಯಾವುದೂ ಮಾಡಿಲ್ಲ, ಬಟ್ ನೀವು 15,000 ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದೀರಾ, ಅದು ಬಂದ್ಬಿಟ್ಟು ಮಹತ್ವದ ನಿರ್ಧಾರ ಆಗಿರುತ್ತೆ. ಜೊತೆಗೆ ನಿಮಗೆ ಖಾಲಿ ಇರುವ ಹುದ್ದೆಗಳನ್ನು ಕೂಡ ಅನುಸಾರವಾಗಿ ಅತಿಥಿ ಶಿಕ್ಷಕರ ನೇಮಿಸಿ ಕಾಯಂ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕೂಡ ಪ್ರಾರಂಭಿಸಬಹುದು ಅಂತ ಹೇಳಿದ್ದಾರೆ. ಅದೇ ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ ಮಾಡಿ ಅಂಡ್ ಕಾಯಂ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಪ್ಲಸ್ 15,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಅದನ್ನ ನಾವು ಶ್ಲಾಘನೆ ಮಾಡ್ತಿದೀವಿ ಅಂತ ಹೇಳಿ ಮಾಹಿತಿ ಕೊಂಡಿದ್ದಾರೆ. ಗುಣಾತ್ಮಕ ಶಿಕ್ಷಣಕ್ಕೋಸ್ಕರ ನಿಮಗೆ ಕೆಪಿಎಸ್ ಶಾಲೆಗಳನ್ನ ಪ್ರಾರಂಭಿಸುವುದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ಉಳಿವಿಗೋಸ್ಕರ ಬಜೆಟ್ ಅಲ್ಲಿ ವಿಶೇಷ ಅನುದಾನ ಕೂಡ ನೀಡಿದ್ದಾರೆ. ರಾಜ್ಯದ ಅನುದಾನಿತ ಕನ್ನಡ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ನಿರಂತರವಾಗಿ ಇಳಿಮುಖವಾಗಿರೋ ಕಾರಣ ಅದನ್ನ ಬದಲಾಯಿಸಿ ಕನ್ನಡ ಶಾಲೆಗಳ ತೆರೆಯುವ ಪ್ರಕ್ರಿಯೆಗೆ ಬೆಂಬಲ ಕಡಿಮೆ ಮಾಡಿದೆ. ಈ ಪರಿಣಾಮ ಬಂದ್ಬಿಟ್ಟು ಖಾಸಗಿ ಶಾಲೆಗಳು ಹೆಚ್ಚು ಇದಾವೆ, ಸರ್ಕಾರಿ ಶಾಲೆಗಳು ಕಡಿಮೆ ಆಗಿದ್ದಾವೆ. ಸುಮಾರು 1,500 ಖಾಸಗಿ ಕನ್ನಡ ಶಾಲೆಗಳ ಅನುದಾನದ ನಿರೀಕ್ಷೆಯಲ್ಲೇ ಸೇವೆ ಮುಂದುವರೆಸಿದೆ. ಶಿಕ್ಷಣ ಇಲಾಖೆ ನಡೆದ ಅಧ್ಯಯನದಲ್ಲಿ ಸಾಕಷ್ಟು ಶಾಲೆಗಳಿಗೆ ಅಮೌಂಟ್ ಕರೆಕ್ಟಾಗಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ಪ್ರಸ್ತಾವಿಸಿದ್ದಾರೆ. ಒಟ್ಟಾರೆ ಈ ರೀತಿ ಶಿಕ್ಷಕರ ನೇಮಕಾತಿ ಮಾಡ್ತಾ ಇರೋದು 15,000 ನೇಮಕಾತಿ ಮಾಡೋದನ್ನ ಪ್ರಶಂಸೆ ಕೂಡ ಮಾಡಿದ್ದಾರೆ. ಪ್ಲಸ್ ಅವರು ಬಜೆಟ್ನಲ್ಲಿ ಹೆಚ್ಚು ಅನುದಾನ ಕೊಡಬೇಕು. ಈ ಸರ್ಕಾರ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದೆ. ಈ ಹಿಂದೆ ಯಾರು ಆ ರೀತಿ ಮಾಡಿಲ್ಲ, ಆ ರೀತಿ ನೀವು ಡಿಸಿಷನ್ ತೆಗೆದುಕೊಂಡಿದ್ದೀರಾ ಅಂತ ಹೇಳಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೋಡೋಣ, ಇವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಮಾಹಿತಿ ಕೊಟ್ಟಿದ್ದಾರೆ. ಏನಂದ್ರೆ, ನೇಮಕಾತಿಗೆ ಮುಂದಾಗಿದೆ. 15,000 ಶಿಕ್ಷಕರ ನೇಮಕಾತಿಗೆ ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಮುಂದಾಗಿರೋದು ಪ್ರಶಂಸನೀಯ ಅಂತ ಹೇಳಿ ಹೇಳಿಕೆನ ಹೊರಡಿದ್ದಾರೆ. ಇದು ನಿಮಗೆ ಲೈಕ್ ಒಂದು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನೋಡೋಣ ಬಜೆಟ್ ಅಲ್ಲಿ ಏನಾದ್ರು ಘೋಷಣೆ ಕೂಡ ಮಾಡ್ತಾರಾ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.